ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮನು ಅಂತ. ನೀವು ನೋಡಿದರೆ ಯೂಟ್ಯೂಬ್ ಚಾನಲ್ ಬಂದು ಮನು ಸಿ. ಇವತ್ತೇನಪ್ಪ ತಿಳಿಸ್ಕೊಡ್ತಾನೆ ಅಂತ ಹೇಳಿದ್ರೆ, ಏನು ನಿರ್ವಾಹಕ ಹುದ್ದೆಗೆ ಕಲ್ಯಾಣ ಕರ್ನಾಟಕ ಸಾರಿಗೆಯಲ್ಲಿ ಅರ್ಜಿ ಸಲ್ಲಿಸಿದಿರಿ ಮತ್ತು 60 ಪೋಸ್ಟು ಮತ್ತು 260 ಪೋಸ್ಟ್ಗೆ ಸಂಬಂಧಿಸಿದ ಏನು ಪಾಠ್ಯಕ್ರಮ ಅಂದರೆ ನೀವು ಎಕ್ಸಾಮ್ ಬರೀಬೇಕಲ್ಲಿ ಏನೇನು ಸಬ್ಜೆಕ್ಟ್ಗಳು ಅನ್ವಯಿಸ್ತದೆ ಮತ್ತು ಅದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಸ್ಕ್ರೀನ್ ಮೇಲೆ. ಹಂಗಾಗಿ ಸಂಪೂರ್ಣವಾಗಿ ಈ ಎಕ್ಸಾಮ್ಗಳಿಗೆ ನೀವು 7 ಗಂಟೆ ಮತ್ತು 7 ಗಂಟೆ 4 ಗಂಟೆ ನೀವು ಸ್ಪೆಂಡ್ ಮಾಡಬೇಕಾಗ್ತದೆ. 100 ಮಾರ್ಕ್ಸ್ಗೆ 200 ಮಾರ್ಕ್ಸ್ಗೆ ಮಾರ್ಕ್ಸ್ಗಳು ಇರ್ತದೆ. ಹಂಗಾಗಿ ಇಲ್ಲಿ ಏನು ಕೊಟ್ಟಿದ್ದಾರೆ ಆ ಸಿಲೆಬಸ್ ಸಂಬಂಧಪಟ್ಟಂಗೆ ನೀವು ಸ್ಟಡಿ ಮಾಡಿದ್ರೆ ಎಕ್ಸಾಮ್ನ ಸಂಪೂರ್ಣವಾಗಿ ನೀವು ಪ್ರಿಪೇರ್ ಮಾಡ್ಕೋಬೇಕಾಗ್ತದೆ. ಮೊದಲಾಗಿ ಇಲ್ಲಿ ಏನು ಪತ್ರಿಕೆಗಳಲ್ಲಿ ನಿಮ್ಗೆ ಏನೇನು ಸಂಬಂಧಿಸಪಟ್ಟಿದ್ದ ಸಬ್ಜೆಕ್ಟ್ಗಳನ್ನ ಕೊಟ್ಟಿದ್ದಾರೆ. 2ನೇ ಪತ್ರಿಕೆಯಲ್ಲಿ ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಇಂಗ್ಲೀಷು ಕಂಪ್ಯೂಟರ್ ಜ್ಞಾನ ಸಂಬಂಧಪಟ್ಟಂಗೆ 100 ಮಾರ್ಕ್ಸ್ಗೆ ಇರ್ತದೆ. ಇದು 2 ಗಂಟೆ ಟೈಮು. ಹಂಗಾಗಿ ನಿರ್ವಾಹಕ ಹುದ್ದೆಗೆ ಏನು ಅರ್ಜಿ ಸಲ್ಲಿಸಿದಿರಿ ಅವರು ಸಂಪೂರ್ಣವಾಗಿ ನಿಮಗೆ ಸಿಲೆಬಸ್ಸನ್ನ ನಾನು ನಿಮ್ಮ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ಹಂಗಾಗಿ ಒಂದ್ಸಲ ಸಂಪೂರ್ಣವಾಗಿ ನೋಡ್ಕೊಂಡು ಆ ಸಂಬಂಧಪಟ್ಟ ಬುಕ್ಸ್ಗಳನ್ನ ನೀವು ರೆಫರ್ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ನಿಮಗೆ ಭಾಳ ಈಸಿ ಆಯ್ತದೆ. ಜೊತೆಗೆ ಸ್ಕೋರ್ ಮಾಡೋಕ್ಕೆ ಭಾಳ ಅನುಕೂಲ ಆಯ್ತದೆ. ಇದೇ ಬರ್ತದೆ ಅಂತ ಹೇಳಿದ್ರೆ ಇಲ್ಲಿ ಏನು ಕೊಟ್ಟಿದ್ದಾರೆ ಸಿಲೆಬಸ್ಸಲ್ಲಿ ಅಷ್ಟನ್ನು ಕೇಳ್ತಾರೆ ಕವರ್ ಮಾಡಿ. ಹಂಗಾಗಿ ನಿಮಗೆ ತಿಳಿಸ್ತಿದ್ದೀನಿ. ಎಷ್ಟೋ ಜನ ಕೇಳ್ತಾಯಿದ್ರೆ ಸಿಲೆಬಸ್ಸನ್ನ ಸ್ವಲ್ಪ ತಿಳಿಸಿ ಜೊತೆಗೆ ಹಾಕಿ ಅಂತ. ಅದನ್ನು ನಾನು ಇವತ್ತು ಕಂಪ್ಲೀಟಾಗಿ ಮಾಡಿದ್ದೀನಿ. ಕಲ್ಯಾಣ ಕರ್ನಾಟಕ 260 ಮತ್ತು +60 ಹುದ್ದೆಗಳಿಗೆ